ಇನ್ನು ಬಿಡದಿ ಟೌನ್ಶಿಪ್ಗೆ ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ರಾಹುಲ್ ಗಾಂಧಿಗೆ ದೂರು ನೀಡಲು ರೈತರು ಕೂಡ ಮುಂದಾಗಿದ್ದಾರೆ. ಒಂದ್ ಕಡೆ ಬಿವೈ ವಿಜಯೇಂದ್ರ ಕೂಡ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದ್ ಕಡೆ ರಾಹುಲ್ ಗಾಂಧಿಗೆ ದೂರನ್ನ ನೀಡೋದಕ್ಕೆ ರೈತರು ಕೂಡ ಮುಂದಾಗಿದ್ದಾರೆ. ಸಿಎಂ ಡಿಕೆಶಿ ವಿರುದ್ಧ ರೈತರು ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ. ಪತ್ರವನ್ನ ಬರೆದು ಸಿಎಂ ಡಿಕೆಶಿ ವಿರುದ್ಧ ದೂರು ನೀಡಿದ್ದಾರೆ. ರೈತರ ವಿರೋಧ ನಡುವೆ ಭೂ ಸ್ವಾಧೀನ ಮಾಡಲಾಗ್ತಾ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಹುಲ್ ಗಾಂಧಿಗೆ ಬಿಡದಿಯ ರೈತರು ಪತ್ರವನ್ನ ಬರೆದು ರೈತರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಕೂಡ ಅವರ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗ್ತಾ ಇದೆ ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ. ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ನೀವೇ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಬಿಡದಿಯ ರೈತರು ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಈ ರೈತರು ಈ ಒಂದು ಪ್ರಕ್ರಿಯೆನ ವಿರೋಧ ಮಾಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ನಮ್ಮ ಭೂಮಿ ಫಲವತ್ತತೆಯಿಂದ ಕೂಡಿದೆ, ನಾವಿದ್ರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಿದ್ದೇವೆ. ಇರುವಂತಹ 1-2 ಎಕರೆಯಷ್ಟು ಭೂಮಿಯನ್ನ ಕೂಡ ಟೌನ್ಶಿಪ್ಗೆ ಕೊಟ್ಬಿಟ್ರೆ ನಾವು ಕೆಲಸ ಮಾಡೋದು ಹೇಗೆ, ನಾವು ಜೀವನ ಮಾಡೋದು ಹೇಗೆ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿದೆ. ಹೀಗಾಗಿ ರಾಹುಲ್ ಗಾಂಧಿಯವರಿಗೆ ರೈತರು ಕೂಡ ಪತ್ರವನ್ನ ಬರೆದು ರೈತರ ವಿರೋಧ ಇದ್ರೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ರೈತರ ಭೂಮಿಯನ್ನ ವಶಪಡಿಸಿಕೊಳ್ತಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದ್ ಕಡೆ ಬೆಂಗಳೂರಿನಲ್ಲಿ ಜನದಟ್ಟಣೆ ಹೆಚ್ಚಾಗ್ತಾ ಇದೆ, ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಬೆಳೆಯುತ್ತಿರುವಂತಹ ಬೆಂಗಳೂರಿಗೆ ಮತ್ತಷ್ಟು ಈ ಟೌನ್ಶಿಪ್ ಮಾಡೋದ್ರಿಂದ ಸಹಕಾರಿಯಾಗುತ್ತೆ. ಬೆಂಗಳೂರಿನ ಮೇಲೆ ಬೀಳ್ತಾ ಇರುವಂತಹ ಹೊರೆ ಕಡಿಮೆ ಆಗುತ್ತೆ. ರೈತರಿಗೆ ಕೂಡ ನಾವು ಸಾಕಷ್ಟು ಪರಿಹಾರವನ್ನ ನೀಡ್ತಿದ್ದೇವೆ. 1 ಎಕರೆಗೆ 2 ಕೋಟಿಯಿಂದ 2.5 ಕೋಟಿಯಷ್ಟು ನಾವು ಹಣವನ್ನ ನೀಡ್ತಿದ್ದೇವೆ. ಅವರಿಗೆ ನಾವೇನು ಮೋಸ ಮಾಡ್ತಾ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ರೈತರು ಮಾತ್ರ ನಾವು ಹಣ ತಗೊಂಡು ಏನ್ ಮಾಡೋದು, ಹಣ ಖಾಲಿಯಾಗಿ ಹೋಗುತ್ತೆ, ಮುಂದಿನ ಜೀವನ ಹೇಗೆ, ನಮ್ದು ಕೃಷಿಯನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಿದ್ದೇವೆ, ನಮ್ಮ ಮಕ್ಕಳಿಗೆ ನಾವು ಏನನ್ನೂ ಮಾಡಿಲ್ಲ ಅನ್ನುವಂತಹ ಒಂದು ಕೊರಗು ಬಂದ್ಬಿಡುತ್ತೆ, ನಮ್ಮ ಮಕ್ಕಳಿಗೆ ಇಷ್ಟ ಆದ್ರೂ ಉಳಿಸಬೇಕು ಅನ್ನುವಂಥದ್ದು ರೈತರ ಮನವಿಯಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾತಿನ ಭರಾಟೆ ಕೂಡ ಜೋರಾಗಿದೆ. ಎಚ್ಡಿಕೆ ವಿರುದ್ಧ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಚಿತ್ರರಂಗದಲ್ಲಿ ದುಡಿದಂತಹ ಹಣದಲ್ಲಿ 46 ಎಕರೆ ಜಮೀನನ್ನ ತೆಗೆದುಕೊಂಡಿರೋದು ಅಂತ ಎಚ್ಡಿಕೆ ಹೇಳಿದ್ದಾರೆ. ಇದಕ್ಕೆ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. 40% ಸ್ಕೀಮ್ ಬಂದಿದ್ದೆ ನನ್ನ ಕಾಲದಲ್ಲಿ 2006ರಲ್ಲಿ. ಬರೀ ಒಂದು ಭಾಗ ಯೋಜನೆಗಲ್ಲ, ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನು ತಗೊಂಡಾಗ 40% ಹಣದ ಬದಲಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ. ಸ್ವಲ್ಪ ದಾಖಲೆ ತೆಗಿಯೋಕೆ ಹೇಳಿ. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು. ನಿಮ್ಮ ಥರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಒಂದು ಹಂಚಿಕೆದಾರನಾಗಿ, ಇಲ್ಲಿ ನಮ್ಮ ಬ್ರದರು ಇದ್ದಾರೆ, ಇಲ್ಲಿ ಅವ್ರದ್ದು ನಮ್ಮ ಪಕ್ಕದ ಆಫೀಸೇ ಅವ್ರದ್ದು. ಅವತ್ತು ನಾನು ಯಾವ ರೀತಿ ವ್ಯವಹಾರ ಮಾಡಿದ್ದೇನೆ, ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂಥ ಹಂಚಿಕೆದಾರರು ಏನು ಕೊಡ್ತಾಯಿದ್ರು, 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ, ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಕುಮಾರಸ್ವಾಮಿ ಅವರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋದನ್ನು ಬಿಡಬೇಕು. ಅವರೊಬ್ಬರು ಲೀಡ್ರು, ಅವರು ಮಾಜಿ ಮುಖ್ಯಮಂತ್ರಿಗಳು. ಆದರೆ ಯಾರು ಇದಕ್ಕೆ ಕಾರಣಕರ್ತರು, ಅವರು ಹೋರಾಟ ಮಾಡಿದ್ದು ಇದೊಂಥರ ಹಾಸ್ಯಾಸ್ಪದ. ಇದು ಯಾರು ಇದನ್ನು ಮಾಡಬೇಕು ಇಲ್ಲಿ ಟೌನ್ಶಿಪ್ ಅಂತೇಳಿ ಮಾಡಿದಂಥ DLF ಇಂದ ಹಣ ಕಟ್ಸ್ಕೊಂಡವ್ರು ಯಾರು? DLF ಅವರು ಎಷ್ಟು ಹಣ ಕಟ್ಟಿದ್ರು? ಕುಮಾರಸ್ವಾಮಿ ಅವ್ರನ್ನ ಕೇಳಿ, ಎಷ್ಟು ಹಣ ಕಟ್ಟಿದ್ರು DLF ಅವರು? ಸುಮಾರು 400ರಿಂದ 500 ಕೋಟಿ ಅವತ್ತಿನ ಕಾಲದಲ್ಲಿ ದುಡ್ಡು ಕಟ್ಸ್ಕೊಂಡಿದ್ದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. ಕುಮಾರಸ್ವಾಮಿ ಏನು ಮಾಡಬೇಕಾಗಿರಲ್ಲ ರೀ. 2018ರಲ್ಲಿ ರೆಡ್ ಝೋನ್ ರಿಮೂವ್ ಮಾಡಿದ್ರೆ ಸಾಕಾಗಿತ್ತು. ಹೋದಾಗ ಆ ಯಪ್ಪ ಹೇಳಿ ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಲಿ. ಅಜ್ಜಯ್ಯ ನಮ್ಮ ಗುರುಗಳು, ಅಜ್ಜಯ್ ಅಂತ ಹೋಗ್ಬೇಕಾದ್ರೆ ನಾವು ಪ್ರಮಾಣ ಮಾಡ್ತೀವಿ. ನೀನು ಬಂದ್ ಮಾಡ್ತೀಯಾ ಅಜಯ್ ಇಂತಕ್ಕೆ? ಚಾಮುಂಡೇಶ್ವರಿ ಮುಂದೆ ನಾನು 2018ರಲ್ಲಿ ನಾನು ಬಿಡಕ್ಕೆ ಒಪ್ಕೊಂಡಿದ್ದೆ ರೈತರಿಗೆ, ರೈತರು ಬಂದು ಕೇಳಿದಾಗ ಅಂತ ಪ್ರಮಾಣ ಮಾಡಲಿ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರದ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಶಾಸಕರನ್ನ ಎಚ್ ಡಿ ಕುಮಾರಸ್ವಾಮಿ ಸೆಳೆಯುತ್ತಿದ್ದಾರೆ.
ಎಚ್ಡಿಕೆ ವಿರುದ್ಧ ಶಾಸಕ ಎಚ್ಸಿ ಬಾಲಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಎಚ್ಡಿ ಕುಮಾರಸ್ವಾಮಿ ಪ್ರಯತ್ನ ಪಡ್ತಿದ್ದಾರೆ. 14 ಶಾಸಕರಿಗೆ ದೂರವಾಣಿ ಕರೆಯನ್ನ ಮಾಡಿ ಸೆಳೆಯುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಎಚ್ಡಿಕೆ ವಿರುದ್ಧ ಶಾಸಕ ಎಚ್ಸಿ ಬಾಲಕೃಷ್ಣ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೆಡಿಎಸ್ನಲ್ಲಿ ಇದ್ದಂತಹ ಶಾಸಕರು ಪಕ್ಷೇತರರನ್ನ ಸೆಳೀತಿದ್ದಾರೆ. ಕಾಂಗ್ರೆಸ್ಗೆ ಮತಗಳ ಕೊರತೆ ಏನಿಲ್ಲ. ಇಬ್ಬರು ಬಿಜೆಪಿ ಉಚ್ಚಾಟಿತ ಶಾಸಕರಿದ್ದಾರೆ. 2ನೇ ಪ್ರಾಶಸ್ತ್ಯ ಮತಗಳಿಂದ ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲ್ಲಲಿದ್ದಾರೆ. ಇದೆಲ್ಲ ಗೊತ್ತಿದ್ದೇ ಕುಮಾರಸ್ವಾಮಿ ಅಭ್ಯರ್ಥಿಯನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕಾಟ ಕೊಡಬೇಕು ಅಂತ ಅಭ್ಯರ್ಥಿಯನ್ನ ಹಾಕಿದ್ದಾರೆ ಅಂತ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಅನೇಕ ಜನಕ್ಕೆ ಫೋನ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗಿದೆ, ನಮ್ಮ ಪಕ್ಷದವರಿಗೆ. ಮತ್ತೆ ಇಂಡಿಪೆಂಡೆನ್ಸ್ ಕೂಡ ಕರ್ಸ್ಕೊಂಡು ಮಾತಾಡಿದ್ದಾರೆ ಕೆಲವ್ರನ್ನ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅವರೆಲ್ಲ ಹೇಳಿದ್ದಾರೆ, ಇಲ್ಲ ನಾವು ಹಂಗೆ ಮಾಡ್ಲಿಕ್ಕಾಗಲ್ಲ, ನಾವು ಡಿ ಕೆ ಶಿವಕುಮಾರ್ ಅವ್ರ ಪರ ಇದ್ದೇವೆ, ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ, ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಅವ್ರಿಗೆ ಕೌಂಟ್ ಮಾಡಿದಾಗ ನಮ್ಮ ಓಟ್ ಜಾಸ್ತಿ ಇದೆಯಾ, ಅವ್ರ ಓಟ್ ಜಾಸ್ತಿ ಇದೆಯಾ, ಅವ್ರು ಯಾಕೆ 5ನೇ ಅಭ್ಯರ್ಥಿ ಹಾಕೋ 3ನೇ ಅಭ್ಯರ್ಥಿ ಹಾಕೋ ಪ್ರಮೇಯ ಇರಲಿಲ್ಲ. ಅವ್ರು ಏನು ಹೇಳಿಲ್ವಂದ್ರೆ ಡಿ ಕೆ ಶಿವಕುಮಾರ್ಗೆ ಹೆಸರು ಬರಬಾರ್ದು. ಈಗ ಅವ್ರಿಗೆ ಏನಾಗಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಸರು ಬರ್ತದೆ, ನಾವೇನಾದ್ರೂ ಮಾಡಿ ಅವ್ರ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಪ್ರಯತ್ನ. ಎಚ್ಡಿ ಕುಮಾರಸ್ವಾಮಿ ಮತ್ತು ಎಚ್ಸಿ ಬಾಲಕೃಷ್ಣ ಅವರ ನಡುವೆ ವಾಗ್ದಾಳಿ ನಡೆದಿರುವಂತದ್ದು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಯನ್ನ ಹಾಕಿರುವಂತಹ ವಿಚಾರವಾಗಿ ಮತ್ತು ಕಾಂಗ್ರೆಸ್ನ ಶಾಸಕರಿಗೆ ಎಚ್ಡಿ ಕುಮಾರಸ್ವಾಮಿ ಫೋನ್ ಮಾಡಿ ಒಂದು 14ರಿಂದ 15ರಷ್ಟು ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಅಂತ ಎಚ್ಸಿ ಬಾಲಕೃಷ್ಣ ಆರೋಪವನ್ನ ಮಾಡ್ತಿದ್ದಾರೆ. ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಟ್ಟು 10 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. 2 ತಿಂಗಳಿನಲ್ಲಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮ ಪಾಲಿಕೆ ಪಯಣದಲ್ಲಿ ನಾವು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಒಟ್ಟು 10 ವಾರ್ಡ್ಗಳನ್ನು ಒಳಗೊಂಡಿರುವಂಥ ಮತಕ್ಷೇತ್ರ ಇದು. ಚಾಮರಾಜಪೇಟೆ, KR ಮಾರ್ಕೆಟ್, ಚೆಲುವಾದಿಪಾಳ್ಯ, IPD ಸಾಲಪ್ಪ ಲೇಔಟ್, ಆಜಾದ್ ನಗರ, ಕಸ್ತೂರ್ಬಾ ನಗರ, ಜಗಜೀವ ರಾಮನಗರ, ಹಳೆಗುಡ್ಡದಹಳ್ಳಿ, ಪಾದರಾಯನಪುರ ಹಾಗೂ ರಾಯಪುರಂ, ಹೀಗೆ ಒಟ್ಟು 10 ವಾರ್ಡ್ಗಳಿರುವಂಥ ಮತಕ್ಷೇತ್ರ ಇದು. ಹಾಗಿದ್ರೆ ಇಲ್ಲಿರುವಂಥ ವಾರ್ಡ್ನಲ್ಲಿರುವಂಥ ಜನರ ಅಭಿಪ್ರಾಯ ಏನು? ಕಾರ್ಪೊರೇಷನ್ ಚುನಾವಣೆ ನಡಿಬೇಕು ಅಂತಿದ್ದಾರ, ಬೇಡ ಅಂತಿದ್ದಾರೆ? ಇಲ್ಲಿರುವಂಥ ಜನರು ಎದುರಿಸ್ತಾ ಇರುವಂಥ ಸಮಸ್ಯೆಗಳೇನು? ಜೊತೆಗೆ ಇಲ್ಲಿರುವಂಥ ಮಾಜಿ ಕಾರ್ಪೊರೇಟರ್ಗಳು ಏನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಪಾಲಿಕೆ ಪಯಣದಲ್ಲಿ ಕೇಳ್ತಾ ಹೋಗೋಣ. ಇವತ್ತಿನ ನಮ್ಮ ಪಾಲಿಕೆ ಪಯಣದಲ್ಲಿ ನಾವು ಚೆಲುವಾದಿ ಪಾಳ್ಯ ವಾರ್ಡ್ನಲ್ಲಿದ್ದೀವಿ. ಹಾಗಿದ್ರೆ ಈ ವಾರ್ಡ್ ವ್ಯಾಪ್ತಿಯಲ್ಲಿರುವಂಥ ಜನರ ಸಮಸ್ಯೆಗಳೇನು, ಪಾಲಿಕೆ ಚುನಾವಣೆ ನಡೆಯದಿರೋದ್ರ ಬಗ್ಗೆ ಇವರಿಗಿರುವಂಥ ತಕರಾರೇನು ಅನ್ನೋದನ್ನು ಇವತ್ತಿನ ಈ ಪಾಲಿಕೆ ಪಯಣದಲ್ಲಿ ನಾವು ನೋಡ್ತಾ ಹೋಗೋಣ. ರಾಜಕಾರಣಿಗಳಿಗೆ ಚುನಾವಣೆ ಅನ್ನೋದು ಒಂದು ಹಬ್ಬ. ರಾಜಕೀಯ ಪಕ್ಷಗಳಿಗೆ ಚುನಾವಣೆ ಅನ್ನತಕ್ಕಂಥದ್ದು ಸಂಘಟನಾತ್ಮಕವಾಗಿ ಭವಿಷ್ಯದ ನಾಯಕರನ್ನು ರೂಪಿಸತಕ್ಕಂಥ ಒಂದು ಹಂತ. ಅದು ಇಟ್ ಇಸ್ ಎ ಸ್ಟೆಪ್ ಆಫ್ ದಿ ಕ್ರಿಯೇಷನ್ ಆಫ್ ದಿ ಆರ್ಗನೈಸೇಷನ್ ಆ್ಯಂಡ್ ಫ್ಯೂಚರ್ ಲೀಡರ್ಸ್. ಹಾಗಾಗಿ ಚುನಾವಣೆ ನಡೀಬೇಕು. ಚುನಾವಣೆ ಹ್ಯಾಕ್ ಮಾಡಲಿಲ್ಲ ಅನ್ನೋದು ಕಾರಣ ಬೇರೆ. ಅದು ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಕೈವಾಡನೂ ಇದೆ, ಒಂದು ನೆಗ್ಲೆಕ್ಟು ಇದೆ. ಖಂಡಿತ ಕೌನ್ಸಿಲ್ ಎಲೆಕ್ಷನ್ ಜಲ್ದಿ ನಡೆಸಲೇಬೇಕು ಸರ್. ಯಾರು ನಿಂತ್ರೆ ಗೆಲ್ತಾರೆ, ಯಾರ ಪರ ಇದೆ ಒಲವು? ಈ ಕಡೆ ಯಾರು ನಿಲ್ಲಿ ಸರ್, ಯಾರು ನಿಲ್ಲಿ ಗೆಲ್ಲಿ. ಇಲ್ಲಿ ಬಿಜೆಪಿ ಕೌನ್ಸಿಲರ್ ಆಲ್ರೆಡಿ 2 ಸಲ ಗೆದ್ದಿದ್ದಾರೆ. ಈಗ ಅವ್ರು ಇಲ್ವಲ್ಲ, ಅವ್ರು ಇಲ್ಲ. ಇನ್ನು ಬಿಜೆಪಿ ನಿಂತ್ರೆ ಗೆದ್ದು ಬಿಡ್ತಾರ, ಗೆಲ್ತಾರೆ ಸರ್ ಖಂಡಿತ. ಈ